ವೀಕ್ಷಕರೇ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ನಮೋ ಯುವ ರನ್ ಮ್ಯಾರಥಾನ್ ಓಟ. ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ನಮೋ ಯುವ ರನ್ ಮ್ಯಾರಥಾನ್ ಹಮ್ಮಿಕೊಳ್ಳಲಾಯಿತು. ಇನ್ನು ನಮೋ ಯುವ ರನ್ ಮ್ಯಾರಥಾನ್ಗೆ ಬೆಂಗಳೂರು ದಕ್ಷಿಣ ವಿಭಾಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಅವರು ಹಸಿರು ನಿಶಾನೆ ತೋರುವ ಮುಖಾಂತರ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಮೈಲಸಂದ್ರ ನವೀನ್ ರೆಡ್ಡಿ ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಯಾರಂಡಹಳ್ಳಿ ಹರೀಶ್ ರೆಡ್ಡಿ, ಕೇಶವರಾಜ್ ಎಡಿಎ, ಮಾಜಿ ಅಧ್ಯಕ್ಷರಾದಂತಹ ನಸನೂರು ರಾಜಶೇಖರ ರೆಡ್ಡಿ, ಶಂಕರ್ ರೆಡ್ಡಿ, ದೊಡ್ಡ ನಾಮಂಗಲ ರೆಡ್ಡಿ, ರಾಜೇಶ್ ರೆಡ್ಡಿ, ಚಂದ್ರಶೇಖರ ರೆಡ್ಡಿ, ಸೋಗನ್ ಮಂಜು, ನಾಗೇಶ್ ರೆಡ್ಡಿ, ಚಂದ್ರು, ಮಳೆನಲ್ಲ ಸಂದ್ರ, ಶಶಿಕುಮಾರ್, ಪುರುಷೋತ್ತಮ್, ಬಾಬು ಸಿಂಗ್, ಹರ್ಷ ಗೌಡ, ಕಲ್ಲುಬಾಳು, ಮಂಜುನಾಥ್ ಗೌಡ, ಗೋಪಿನಾಥ್, ಯಶವಂತ್, ನಾಗೇಂದ್ರ, ವಿಜಿ ಮತ್ತು ಬಿಜೆಪಿ ಮುಖಂಡರು, ಬಿಜೆಪಿ ಯುವ ಮೋರ್ಚಾದ ಪದಾಧಿಕಾರಿಗಳು ಭಾಗವಹಿಸಿದರು. ಡ್ರಗ್ ಫ್ರೀ ಇಂಡಿಯಾ ಅಂತ ಮ್ಯಾರಥಾನ್ ಕಾರ್ಯಕ್ರಮ ನಡೆಸಿಕೊಂಡಿದ್ದೆ. ಈ ಕಾರ್ಯಕ್ರಮವನ್ನು ಶಾಸಕರಾದ ಎಂ ಕೃಷ್ಣಪ್ಪನವರು ಚಾಲನೆ ಕೊಟ್ಟರು. ಹಾಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಎಲೆಕ್ಟ್ರಾನಿಕ್ ನಿವಾಸಿಗಳು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಹಾಗೂ ಈ ಭಾಗದ ನಾಯಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ. ಮೊದಲನೇದಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕ 2025 ಅಂಗವಾಗಿ ನಡೆದಂಥ ನಮೋ ಯುವ ರನ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಯುವ ಮೋರ್ಚಾದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಹಾಗೂ ನಮ್ಮ MLC ಅವರಾದಂಥ ಗೋಪಿನಾಥ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ, ಆಮೇಲೆ ಗೆದ್ದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅವರು ಸನ್ಮಾನ ಮಾಡಿ ಅವರಿಗೆ ಗೌರವ ಕೊಟ್ಟಿರುತ್ತಾರೆ. ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಹಾಗೂ ನಮ್ಮ ಎಲ್ಲ ಯುವ ಮೋರ್ಚಾ ತಂಡಕ್ಕೂ ನಾನು ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ಹಾಗೂ ನಮ್ಮ ಮಾನ್ಯ ಶಾಸಕರಾದ ಕೃಷ್ಣಪ್ಪನವರಿಗೂ ಹಾಗೂ MLC ಆದಂಥ ಗೋಪಿನಾಥ್ ರೆಡ್ಡಿ ಹಾಗೂ ನಮ್ಮ MP ಆದಂಥ ಡಾಕ್ಟರ್ ಮಂಜುನಾಥ್ ಅವರಿಗೂ ಹಾಗೂ ಇಲ್ಲಿ ಭಾಗವಹಿಸಿರುವ ನಮ್ಮ ಪೇರೆಂಟ್ ಬಾಡಿಯ ಎಲ್ಲ ಸದಸ್ಯರುಗಳು ಹಾಗೂ ಯುವ ಮೋರ್ಚಾದ ಎಲ್ಲ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರಾದಂಥ ರಾಜಶೇಖರ ರೆಡ್ಡಿ ಅವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಭಾರತದಲ್ಲಿ ಇವತ್ತೊಂದು ದಿನ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ, ನಶೆ ಮುಕ್ತ ಭಾರತವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಮುಖಂಡರು, ನಮ್ಮ ವಾರ್ಡಿನ ಕ್ಷೇತ್ರದ ಅಧ್ಯಕ್ಷರುಗಳಾದಂಥ ಕೇಶವರಾಜ್ ಅವರು, ಹರೀಶ್ ರೆಡ್ಡಿ ಅವರು, ಶಶಿ ಅವರು, ತಾಲೂಕ್ ಪಂಚಾಯಿತಿಯ ಶಂಕರ್ ರೆಡ್ಡಿ ಅವರು, ರಾಜೇಶ್ ಅವರು, ಯುವ ಮೋರ್ಚಾದ ಅಧ್ಯಕ್ಷ ಅಂತ ನವೀನ್ ರೆಡ್ಡಿ ಅವರು, ಪರಶುರಾಮ್ ಅವರು, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು, ಮುಖಂಡರುಗಳು, ಪಕ್ಷದ ನಾಯಕರೆಲ್ಲ ಸೇರಿ ಹುಟ್ಟುಹಬ್ಬದ ಪ್ರಯುಕ್ತ ಮ್ಯಾರಥಾನನ್ನು ಭಾಳ ವಿಶೇಷವಾಗಿ ಬೆಳಗ್ಗೆ 7:10ಕ್ಕೆ ಶುರು ಮಾಡಿ ಇವತ್ತಿನ ಕಂಪ್ಲೀಟ್ ಮಾಡಿ, ಅದರಲ್ಲೂ ಒಂದು ಸಣ್ಣ ಮಗು ಯೋಗವನ್ನು ಭಾಳ ಹೆಚ್ಚಾಗಿ ಪ್ರದರ್ಶನ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಿದೆ. ಜೊತೆಯಲ್ಲಿ ಭಾಳ ಕೇವಲ ಒಂದು 83 ವರ್ಷದ ಸೀನಿಯರ್ ಸಿಟಿಸನು 18 ವರ್ಷದ ಹುಡುಗರ ಜೊತೆಯಲ್ಲಿ ಅವರು ಓಟವನ್ನು ಮಾಡಿದ್ದಾರೆ. ಈ ಓಟದಿಂದ ಎಲ್ಲರಿಗೂ ಶಕ್ತಿ ಅಭಿವೃದ್ಧಿಯಾಗಲಿ, ದೇಶ ಅಭಿವೃದ್ಧಿಯಾಗಲಿ, ಎಲ್ಲರ ಕುಟುಂಬಕ್ಕೂ ಮೋದಿಯವರ ಹುಟ್ಟುಹಬ್ಬ ದಿನ ಭಗವಂತನಲ್ಲಿ ಮತ್ತು ಎಲ್ಲರ ಪ್ರೀತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಪ್ರಧಾನಮಂತ್ರಿಗಳು ಎಲ್ಲರ ಮುಖಾಂತರ ನಾವು ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸರ್, ಎಲ್ಲೊಂದು ಕಡೆ ಇವತ್ತು ಏನೋ ಡ್ರಗ್ ಫ್ರೀ ಇಂಡಿಯಾ ಅಂತ ಅದು ಸ್ಲೋಗನನ್ನು ಇಟ್ಕೊಂಡು ಮಾಡಿದ್ದೀರಾ? ಡ್ರಗ್ ಫ್ರೀ ಇಂಡಿಯಾ ಅಂತ ಸ್ಲೋಗನನ್ನು ಇಟ್ಕೊಂಡು ಮಾಡಿದ್ದೀರಾ? 101%. ಸರ್, ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳಾಗಿರ್ಬೋದು ಮತ್ತು ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಡ್ರಗ್ಗೆ ಒಂದು ಅಡಿಕ್ಟ್ ಆಗಿರ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತೀರಾ ಸರ್? ಇವತ್ತಿನ ದಿನ ಡಿಪಾರ್ಟ್ಮೆಂಟಲ್ಲಿ ಡ್ರಗ್ಗನ್ನು ಭಾಳ ದಿನನಿತ್ಯ ಪೇಪರಲ್ಲಿ ನೋಡ್ತೀವಿ, ಸ್ಟ್ರಾಂಗಾಗಿ ಅಟ್ಯಾಕ್ ಮಾಡ್ತಿದ್ದಾರೆ, ಹಿಡಿತಾ ಇದ್ದಾರೆ. ನಾವು ಶಾಲಾ ಮಕ್ಕಳಿಂದ ಹಿಡ್ದು ಕಾಲೇಜ್ ಹುಡುಗರಿಂದ ಹಿಡ್ದು ಪ್ರತಿಯೊಬ್ಬರಿಗೂ ನಾವು
ಮನಸ್ಸಿಗೆ ಮುಟ್ಟುವಾಗೋ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಂದು ಅದನ್ನು ಬಿಡುವಂಥ ಕೆಲಸಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡ್ತೀವಿ. ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ನವರಾತ್ರಿಯ ಪ್ರಯುಕ್ತ ಸುಮಂಗಲಿಯರಿಂದ ದೀಪಾರಾಧನೆ. ತಾಲೂಕಿನ ನರಸಾಪುರ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಅಂಬೇಡ್ಕರ್ ನಗರ ಕಾಲೋನಿಯಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ದೇವರಿಗೆ ಸರಸ್ವತಿ ಅಲಂಕಾರ ಮಾಡಿ ವಿಶೇಷ ಪೂಜೆ, ಸುಮಂಗಲಿಯರಿಂದ ದೀಪಾರಾಧನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಅನ್ನಸಂತರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ರೇಣುಕಾ ಯಲ್ಲಮ್ಮ, ಶ್ರೀ ಕೆರೆ ಕಾಟೇರಮ್ಮ ಈ ದೇವಾಲಯಗಳಲ್ಲಿ ದೇವರುಗಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಶ್ರೀ ವೆಂಕಟರಮಣ ಸ್ವಾಮಿ, ಸರಸ್ವತಿ ಸೇರಿದಂತೆ ವಿವಿಧ ರೀತಿಯ ಅಲಂಕಾರ ಮಾಡಿ ಸುಮಂಗಲಿಯರಿಂದ ದೀಪಾರಾಧನೆ, ವಿಶೇಷ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಮತ್ತು ಅನ್ನಸಂತರ್ಪಣೆ ನಡೆದವು. ಇನ್ನು ಇದೇ ವೇಳೆ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ವರದಿ ವೆಂಕಟ್, ಕೋಲಾರ್. ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಮತ್ತು ಚರಂಡಿ ಚಾಲನೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಮಾದನಾಯಕನಹಳ್ಳಿಯ ನಗರಸಭೆ ವ್ಯಾಪ್ತಿಯ ವಾರ್ಡ್ ಮತ್ತು ಗ್ರಾಮಗಳ ಪರಿಮಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಚಾಲನೆ ನೀಡಿದರು. ಹೊಟ್ಟೆಪ್ಪನಪಾಳ್ಯ ಮತ್ತು ಬೈಲಪ್ಪನಪಾಳ್ಯದಲ್ಲಿ ಸುಮಾರು 80 ಲಕ್ಷ ವೆಚ್ಚದ ಹಾಗೂ ಸಿದ್ದನ ಹೊಸಹಳ್ಳಿಯಲ್ಲಿ 38 ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂ ರಾಮಮೂರ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಣ್ಣ, ದಾಸನಪುರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಮತ್ತು ದಾಸನಪುರ ಹೋಬಳಿ ಉಪಾಧ್ಯಕ್ಷರಾದ ಎಸ್ಎನ್ ಉಮೇಶ್, ಬಿಜೆಪಿ ಮುಖಂಡರಾದ ಕುದರೆಗೆರೆ ಮಂಜುನಾಥ್, ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ತೆಮ್ಮೇನಹಳ್ಳಿ ಜಯರಾಮ್ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವನಾಥ ಸಾಹೇಬರಿಗೆ ನಮ್ಮ ಬೈಲಂಪಾಳ್ಯ ಒಟ್ಟಮಪಾಳ್ಯ ಜನವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಮತ್ತು ಇವರು ನಮ್ಮ ಶಾಸಕರು ನಮ್ಮ 20 ವರ್ಷದಿಂದ ನಮ್ಮ ಊರಲ್ಲಿ ಏನೂ ಕೆಲಸ ಆಗಿರಲಿಲ್ಲ. ಸುಮಾರು ಒಂದು 6 ಕೋಟಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಅವರಿಗೆ ನಮ್ಮ ಸಾಹೇಬರಿಗೆ ಆಯುಧ ಪೂಜೆ ಶುಭಾಶಯಗಳನ್ನು ತಿಳಿಸ್ತಾ ವಂದನೆಗಳು ಅರ್ಪಿಸ್ತಾ ಇದ್ದೀವಿ ನಮ್ಮ ಜನಗಳೆಲ್ಲ ಸೇರಿ. ಇನ್ನು ಮುಂದೆ ನಮಗೆ ಶಾಸಕರು ಜಾಸ್ತಿ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಹಾಗೆ ಮಾಡ್ಕೊಂತೀವಿ. ನಾವೆಲ್ಲ ಅವ್ರಿಗೆ ಸಹಾಯವಾಗಿ ನಿಂತಿರ್ತೀವಿ. ಅವ್ರು ನಮಗೆ ಅಷ್ಟೇ ಕಾಮಗಾರಿಗಳು ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು 1 ವರ್ಷದಿಂದ ಒಂದು 6 ಕೋಟಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮೂರಲ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನು ನಮ್ಮ ಒಂದು 1,000 ಜನ ಓಟ್ ಹಾಕ್ತಾ ಇದ್ದಾರೆ. ಅವ್ರಿಗೆ 1,000 ಕೋಟಿ, ಒಂದು 6 ಕೋಟಿ ಕೆಲಸ ಮಾಡಬೇಕಾದ್ರೆ ಇನ್ನು ಬೇರೆ ಊರುಗಳಿಗೆಲ್ಲ ಎಷ್ಟು ಮಾಡಿದ್ದಾರೆ, ಎಷ್ಟು 1,000 ಕೋಟಿ ಮಾಡಿದ್ದಾರೆ ಅವರು. ಈಗ ಏನಿಲ್ಲ ಅಂದ್ರೆ 100 ಕೋಟಿ ಇವತ್ತು ಪೂಜೆಗಳು ನಡೆಯೋದಾಗಿದೆ ಹಳ್ಳಿಗೂ. ಇನ್ನು ಅದಕ್ಕಿಂತ ಬೇಕಾ ಇವರಿಗೆ? ಸುಮ್ಮನೆ ಯಾರೋ ಬೇರೆ ಪಕ್ಷದವ್ರು ಹೇಳ್ಕೊಂತಾರೆ, ಹೇಳ್ಕೊಂಡ್ಲಿ. ಮೂರು ದಿನ ಚಿಕ್ಕಮಗಳೂರು ಪ್ರವಾಸ ಕೈಗೊಂಡಿದ್ದ ಉಪಲೋಕಾಯುಕ್ತ ಕೆಎನ್ ಪಣೇಂದ್ರ ಅವರು ಸರ್ಕಾರಿ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. 3ನೇ ದಿನ ಉಪಲೋಕಾಯುಕ್ತರು ಯಾವೆಲ್ಲ ಕಚೇರಿಗೆ ಭೇಟಿ ನೀಡಿದ್ರು, ಏನೆಲ್ಲ ಆಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೊದಲಿಗೆ ನಗರಸಭೆಗೆ ಭೇಟಿ ನೀಡಿದ ಲೋಕಾಯುಕ್ತರು ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಹಾಜರಾತಿ ಪುಸ್ತಕ ಹಾಗೂ ಕ್ಯಾಶ್ ರಿಜಿಸ್ಟರ್ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಪುಸ್ತಕಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡರು. ನಂತರ ಇದರ ಬಗ್ಗೆ ವರದಿ ನೀಡುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ನಗರಸಭೆಯ ಕಂದಾಯ ವಿಭಾಗಕ್ಕೆ ತೆರಳಿದ ಲೋಕಾಯುಕ್ತರು ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಉಪಲೋಕಾಯುಕ್ತರು ಕಚೇರಿಗೆ ಭೇಟಿ ನೀಡುವ ವಿಷಯ ತಿಳಿದು ಕಚೇರಿಯ ಶೌಚಾಲಯವನ್ನು ತರಾತುರಿಯಲ್ಲಿ ಸ್ವಚ್ಛತೆ ಮಾಡುತ್ತಿದ್ದ ದೃಶ್ಯ ಕಂಡುಬಂತು.
ನಂತರ ನಗರಸಭೆ ಕಚೇರಿಯೊಳಗಿದ್ದ ಸಾರ್ವಜನಿಕರ ದೂರು ಪೆಟ್ಟಿಗೆಯನ್ನು ತೆರೆಯುವಂತೆ ಉಪ ಲೋಕಾಯುಕ್ತರು ಹೇಳಿದ್ರು. ಈ ವೇಳೆ ನಗರಸಭೆ ಮ್ಯಾನೇಜರ್ ರವಿ ಕೀ ಇಲ್ಲ ಸರ್, ಕಳೆದು ಹೋಗಿದೆ ಎಂದರು. ಇದನ್ನು ಕೇಳಿ ಆಶ್ಚರ್ಯಗೊಂಡ ಲೋಕಾಯುಕ್ತರು ದೂರು ಪೆಟ್ಟಿಗೆಯ ಬೀಗ ಹೊಡೆಯುವಂತೆ ಹೇಳಿದ್ರು. ನಂತರ ಸಿಬ್ಬಂದಿಯೊಬ್ಬರನ್ನ ಕರೆಸಿ ಬೀಗ ಹೊಡೆಸಿದಾಗ ಅದರಲ್ಲಿದ್ದ ಪತ್ರಗಳನ್ನ ಕಂಡು ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಹೌಹಾರಿದ್ರು. ಯಾಕಂದ್ರೆ 2020ರಿಂದ ಸಾರ್ವಜನಿಕ ದೂರು ಪೆಟ್ಟಿಗೆಯನ್ನ ತೆರೆದೇ ಇಲ್ಲ. ನಂತರ ಜಿಲ್ಲಾಸ್ಪತ್ರೆಯ ಕಡೆ ತೆರಳಿದ ಉಪ ಲೋಕಾಯುಕ್ತರು ಆಸ್ಪತ್ರೆಯಲ್ಲಿನ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮಾಹಿತಿಯನ್ನ ಪಡೆದು ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳಿಂದ ಆಸ್ಪತ್ರೆಯಲ್ಲಿನ ವ್ಯವಸ್ಥೆಗಳು ಹಾಗೂ ಚಿಕಿತ್ಸೆಯ ಕುರಿತು ಮಾಹಿತಿಯನ್ನ ಪಡೆದರು. ಈ ವೇಳೆ ರೋಗಿಯೊಬ್ಬರು ಉಪ ಲೋಕಾಯುಕ್ತರನ್ನ ಕಂಡು ಸರ್, ನಿಮ್ಮ ಜೊತೆ ಒಂದು ಫೋಟೋ ಎಂದು ಫೋಟೋವನ್ನ ತೆಗೆಸಿಕೊಂಡರು. ನಂತರ ಆಸ್ಪತ್ರೆಯ ಹೊರಾಂಗಣದಲ್ಲಿ ಸ್ವಚ್ಛತೆಯ ಕೊರತೆ ಇರುವುದನ್ನ ಕಂಡು ನ್ಯಾಯಮೂರ್ತಿಗಳು ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಸರ್ಜನ್ ಅವರಿಗೆ ಸ್ವಚ್ಛತೆ ಕಾಪಾಡುವಂತೆ ಸೂಚಿಸಿದರು. ಇನ್ನು ಜಿಲ್ಲಾಸ್ಪತ್ರೆಯ ಹಿಂಭಾಗಕ್ಕೆ ತೆರಳಿದಾಗ ರಾಶಿ ರಾಶಿ ಎಣ್ಣೆ ಬಾಟಲಿಗಳು ಕೂಡ ಪತ್ತೆಯಾದವು. ವರದಿ ಪ್ರಕಾಶ್ ಬಕ್ಕಿ, ಚಿಕ್ಕಮಗಳೂರು. 3 ಜನ ಮಕ್ಕಳು ಮಾಡ್ಬಿಟ್ಟಿದ್ದೀವಿ ನಾವು, ಕುಡ್ಕೊಂಡು ಕೂತ್ಕೊಂಡ್ಬಿಟ್ರು. ಏನು ಮಾಡೋದು? ಮಾಡಿ 2 ವರ್ಷ ಆಯ್ತು. 2 ವರ್ಷ ಅಪ್ಪ ಇಲ್ಲ ಅಂತೇಳಿ ಯಾರು ಮಿಕ್ಸ್ ಮಾಡಿಕೊಟ್ಬಿಟ್ಟು ಗೊತ್ತಿಲ್ಲ ಕುಡಿದ್ಬಿಟ್ಟು ಮೊದಲು ಅಭ್ಯಾಸ ಇದೀವಾ? ನೋಡ್ಕೊಂಡು ಜೋಪಾನ ಹೋಗಿರ್ಬೇಕು. ಮಕ್ಕಳು ಹೆಂಡತಿ ಎಲ್ಲ ಇದ್ದಾರೆ, ನಿಮ್ಮನ್ನೇ ನಂಬ್ಕೊಂಡಿರ್ತಾರಲ್ಲ. ಹಾಸ್ಪಿಟ್ಲ್ ಹೆಂಗಿದೆ? ಬರ್ತಾರೆ ಡಾಕ್ಟ್ರು, ನೋಡ್ತಾರ? ಟ್ರೀಟ್ಮೆಂಟ್ ಎಲ್ಲ ಫ್ರೀಯಾಗಿ ಕೊಡ್ತಾರ ಇಲ್ಲ ದುಡ್ಡು ಕೇಳ್ತಾರ? ಪ್ಯಾಕೇಜ್ ಬುಕ್ಕೇಜ್ ಮಾಡಿದಾರ? ಇದು ಹಿಂದಿಂದು ಮೂಮೆಂಟ್ ರಿಜಿಸ್ಟರ್ ಎಲ್ಲಿದೆ ಸರ್? ಅಲ್ಲೇ ಬರೀತಿದ್ರು ಫಸ್ಟು. ಇವರು ಮತ್ತು ಎಕ್ಸಿಕ್ಯೂಟಿವ್ ಸ್ಟಾಫ್ ಎಲ್ಲ ಇಲ್ಲೇ ಹೊರಗೆ ಹೋಗ್ತಿದ್ರಿಂದ ಇಲ್ಲಿ ಸ್ಟಾರ್ಟ್ ಫಸ್ಟ್ ಅಲ್ಲೇ ಬರೀ ತೊಗೊಳ್ಬೇಕು. ನಮ್ಮ ಲೋಕಾಯುಕ್ತ ಜೆರಾಕ್ಸ್ ತಗೋ. ಎಷ್ಟು ಕಡೆ ಮೇಂಟೈನ್ ಮಾಡ್ತೀವಿ ಮೂಮೆಂಟ್ ರಿಜಿಸ್ಟರ್? ನಿಮ್ಮ ಹತ್ರ ಈಗ ಕೇಳೋಗಿದ್ದಾರೆ ತಲೆ ಇವಾಗ ಆ್ಯಡ್ ಮಾಡೋಣ ಅಂತಂದರೆ ಕಂಪ್ಯೂಟ್ರಲ್ಲಿ ಕ್ಲೀನಾಗಿ ಟೈಮು ಡೇಟು ಎಲ್ಲ ತೋರಿಸುತ್ತೆ ನೀವೇನಾದ್ರು ಆ್ಯಡ್ ಮಾಡಿದ್ರೆ. ಸರಿ ಸರ್, ಅರ್ಥ ಆಯ್ತಾ? ಸರಿ ಸರ್. 3 ತಿಂಗಳದು ನೀವೇನೇನು ನಿಮ್ಮ ಇದರಿಂದ ಹೆಲ್ತ್ ಸೆಕ್ಷನ್ನಿಂದ ಏನೇನು ಕೆಲಸ ಆಗಿದೆ, ಏನೇನು ಮಾಡಿದ್ದೀರಾ, ಅರ್ಥ ಆಯ್ತಾ? ಅದನ್ನು ನಮಗೆ ರಿಪೋರ್ಟ್ ಕೊಡಬೇಕು. ಅದನ್ನು ಕ್ರಾಸ್ ಚೆಕ್ ಮಾಡಿಸ್ತೀವಿ, ನೀವು ಮಾಡಿದ್ದೀರಾ ಇಲ್ವಾ, ಏನು ಮಾಡಿದ್ದೀರಾ. ಫುಡ್ ಡಿಪಾರ್ಟ್ಮೆಂಟು ನೀವು ಇಬ್ಬರು ಮಾಡಬೇಕು, ಜೊತೆಲಿ ಜಾಯಿಂಟಾಗಿ ಮಾಡಬೇಕದು. ಹೈಜಿನಿಕ್ ಆಗಿದೆಯಾ, ನೀವು ಎಲ್ಲೆಲ್ಲಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಲೈಸೆನ್ಸ್ ಕೊಟ್ಟಿದ್ದೀರಾ ಮುನ್ಸಿಪಾಲ್ಟಿಯಿಂದ, ಯಾವ್ಯಾವ ಬಿಸ್ನೆಸ್ಗೆ ಕೊಟ್ಟಿದ್ದೀರಾ, ಯಾವ್ಯಾವ ಅಂಗಡಿಗಳಿಗೆ ಕೊಟ್ಟಿದ್ದೀರಾ, ಅಲ್ಲಿ ಹೈಜಿನಿಕ್ ಆಗಿದೆಯಾ, ಹೆಲ್ತ್ ಮೇಂಟೈನ್ ಮಾಡ್ತಾ ಇದ್ದಾರಾ ಕರೆಕ್ಟಾಗಿ, ಎಲ್ಲ ನೋಡ್ಕೋಬೇಕು. ಸರಿ ಸರಿ. ಅದು 3 ತಿಂಗಳು ನನಗೆ ರಿಪೋರ್ಟ್ ಕೊಡ್ಬೇಕು. ಯಾರಿಲ್ಲಿ ನೀವು ನಮ್ಮ ಆಫೀಸರ್ ಯಾರಪ್ಪ ಗೊತ್ತಾಯ್ತಾ ಹೇಳಿದ್ದೀಗ? ಅಷ್ಟೊಂದು ಡೀಟೇಲ್ ಆಗಿ ರಿಪೋರ್ಟ್ ತಗೊಂಡು ನನಗೆ ಕಳಿಸ್ಕೊಡ್ಬೇಕು. ಹಾಂ ಸರಿ ಸರ್. ಇವತ್ತು ಸಾಯಂಕಾಲ ಪ್ರಿಂಟ್ಔಟ್ ಸಿಗುತ್ತಲ್ಲ? ಕೊಟ್ಟಿರಲ್ಲ, ಹೋಟೆಲ್ ವಿಸಿಟ್ ಮಾಡಿ ಲಿಸ್ಟ್ ಮಾಡಿ ಕೊಡಿ. ಸರಿ ಅದೇ ಇದು ಕಂಪ್ಯೂಟರ್ ಎಂಟ್ರಿ ಆಗಲ್ಲ, ಆನ್ಲೈನಲ್ಲಿ ಎಷ್ಟು ಮಾಡ್ತೀವಿ ಸರ್? ಆನ್ಲೈನಲ್ಲಿ ಲೈಸೆನ್ಸ್ ಎಲ್ಲ ಆನ್ಲೈನ್ ಸ್ವಲ್ಪ. ಹಾಂ ಮತ್ತೆ ಅಷ್ಟೇ. ಪ್ರಿಂಟ್ ಕೊಡಿ ಅಷ್ಟೇ, ಒಂದು ಪ್ರಿಂಟ್ ಕೂಡ ಪ್ರಿಂಟ್ ಕೊಡ್ರಿ. ಮಾಡಿದ್ರು ನೋಡೋಣ. ಏಪ್ರಿಲಿಂದ ಎಲ್ಲಿ ತನಕ ಕೊಟ್ಟರೆ ಟ್ರೇಡ್ನ ಅಷ್ಟನ್ನು ಪ್ರಿಂಟ್ ಕೊಡಿ. ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಆಯ್ತಪ್ಪ, ಮಾಡ್ಕೊಡೋದಕ್ಕೆ ಅವಕಾಶ ಕೊಡಿ. ಇನ್ನೊಂದು ವಾರ ಕೊಡಿ, 15 ದಿವಸ ಕೊಡಿ. ಯಾವುದು ಹೌದು, ಅದು ಪ್ರಾಬ್ಲಮ್ ಆಗಿದೆ. ಹಂಗಾಗಿ ಪ್ರಾಬ್ಲಮ್ ಆದರೆ ನಾನು ನೋಡಪ್ಪ, ನಾನು ನಿಮಗೆ ಕೊಡಿ ಅಂತಲೇ ಹೇಳಲ್ಲ. ನಾನು ಕಾನೂನು ಪ್ರಕಾರ ಅದಕ್ಕೊಂದು ಆದೇಶ ಮಾಡಿ, ಸುಮ್ಮನೆ ಇಟ್ಕೊಂಡು ಎಂಡಾಸ್ಮೆಂಟ್ ಕೊಟ್ಟಿದ್ದೀವಿ. ಎಂಡಾಸ್ಮೆಂಟ್ ಕೊಟ್ಟಮೇಲೆ ಅವರೆಲ್ಲ ತಿರ್ಗಿ ಮಾಡ್ಕೊಡ್ತಾರೆ. ಅವರು ಮಾಡ್ಕೊಡೋಕ್ಕಾಗಲ್ಲ ಅಂತಂದು ಎಂಡಾಸ್ಮೆಂಟ್ ಕೊಟ್ಟು ತಿರ್ಗಿ ಮಾಡ್ತಾರೆ ಅವರು. ಈ 3 ವರ್ಷ ಅದೇ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ, ಕೊಟ್ಟಿದ್ದೀವಿ ಸರ್. ಕೊಡಿ ಸರ್, ಖಾತೆ ರದ್ದಾಗೋಗಿದೆ. ಬಿ ಖಾತೆ ಇತ್ತು, ಅದಕ್ಕೆ ಆದೇಶ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ಅದು ಖಾತೆ ರದ್ದಾಗಿದೆ. ಕಮ್ಯುನಿಕೇಶನ್ ಕೊಡ್ತೀವಿ ಸರ್. ಅವರು ರಿಸೀವ್ ಮಾಡಿರೋದು ಇದೆ ಸರ್. ಕೈಯಲ್ಲಿ ತೋರಿಸಪ್ಪ. ಅಲ್ವಾ ಸರ್? ರಿಸೀವ್ಡ್ ಆಗಿದೆಯಲ್ಲ ಸರ್? ಆ ಎಲ್ಲೋ ಕಲರ್ ತಿಳುವಳಿಕೆ ಪತ್ರ ಎಲ್ಲ ಕೊಟ್ಟಿದ್ದೀವಲ್ಲ ನಿಮಗೆ, ಇದೆ ಅಲ್ವಾ?
ಏನಪ್ಪ ಹೆಸರು? ಕಾರ್ತಿಕ್. ಯಾಕೆ ಹಾಸ್ಪಿಟ್ಲಿಗೆ ಸೇರಿದ್ಯಾ? ಏನಾಗಿದೆ? ಈ ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಗಬೇಕಂತ ಏನಾಗಿದೆ ಡಾಕ್ಟ್ರು? ಆಪ್ರೇಷನ್ ಆಗುತ್ತೆ. ಯಾವತ್ತು ಮಾಡ್ತಾರೆ? ಯಾವತ್ತು ಅಡ್ಮಿಟ್ ಆಗಿದೆ ಡಾಕ್ಟರ್? ರಾಜ್ಯ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾದ ನಂದಿಬಟ್ಟಲು ಗ್ರಾಮದ ಶಿಕ್ಷಕ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕೊನೆಯ ಗ್ರಾಮವಾಗಿ ಭದ್ರಾ ಅಭಯಾರಣ್ಯದ ಸೆರಗಿನಲ್ಲಿರುವ ನಂದಿಬಟ್ಟಲು ಗ್ರಾಮದ ಭೀಮಣಿ ಬಾಯಿಯವರ ಮಗನಾಗಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದಂತಹ ಕಷ್ಟಪಟ್ಟು ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಎನ್ಎಸ್ ದೇವಲನಾಯಕರ ಶಿಕ್ಷಣ ಸೇವೆ ಹಾಗೂ ಶಿಕ್ಷಕರ ಕ್ರೀಡಾಕೂಟದಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಗಳವರೆಗೆ ಹೋಗಿ ಸಾಧನೆ ಮಾಡಿರುವುದನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ ಬೆಂಗಳೂರು ಇವರ ವತಿಯಿಂದ ನೀಡಲಾಗುವ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಇವರನ್ನು ಗೌರವಿಸಲಾಗಿದೆ. ಬೆಂಗಳೂರಿನಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ನಂತರ ಸ್ವಗ್ರಾಮಕ್ಕೆ ಆಗಮಿಸಿದ ಶಿಕ್ಷಕ ಎನ್ಎಸ್ ದೇವಲನಾಯಕರನ್ನ ಸ್ವಾಗತಿಸಿದ ನಂದಿಬಟ್ಟಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಎನ್ಎ ಕೃಷ್ಣನಾಯ್ಕ ಮಾತನಾಡಿ, ಶಿಕ್ಷಕ ದೇವಲನಾಯಕರ ಸಾಧನೆ ಗ್ರಾಮಕ್ಕೆ ಹೆಮ್ಮೆಯಾಗಿದ್ದು, ಇವರ ಮಾರ್ಗದರ್ಶನದಲ್ಲಿ ಗ್ರಾಮದ ಯುವಕರು ಮತ್ತು ಶಾಲಾ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣ ಪಡೆಯುವ ಮೂಲಕ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಇವರ ಈ ಸಾಧನೆಗೆ ಶಿಕ್ಷಕರು, ಹಿರಿಯ ಸಹೋದರರು ಹಾಗೂ ಎನ್ಎಸ್ ನಾಗರಾಜ್ ನಾಯ್ಕರ ಸಹಾಯ ಮಾರ್ಗದರ್ಶನಗಳೇ ಮುಖ್ಯ ಕಾರಣವಾಗಿದೆ ಎಂದು ಅವರು ಹೇಳಿದರು. ವರದಿ ಪ್ರದೀಪ್ HE ತರೀಕೆರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಕ್ರಮ ಸಂಖ್ಯೆ A0868 ಅಂತ ನಮೂದಿಸಿ ಎಂದು ಶಿರಹಟ್ಟಿ ತಾಲೂಕು ಘಟಕದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದಂತಹ ಬಸವರಾಜ ತುಳಿ ಹೇಳಿದರು. ಶಿರಹಟ್ಟಿ ತಾಲೂಕು ಚಬ್ಬಿಬೆಳ್ಳಟ್ಟಿ, ಕೊಂಚಿಗೇರಿ, ಕೊಕ್ಕರಗುಂದಿ, ಇಟಿಗಿ ಹಾಗೂ ಸಾಸಲ್ವಾಡ ಸೇರಿದಂತೆ ರವಿವಾರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪಂಚಮಸಾಲಿ ಸಮಾಜದ ಮನೆಗಳಿಗೆ ಭೇಟಿ ನೀಡಿ ಇಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ 2025ರ ಕುರಿತು ಪಂಚಮಸಾಲಿ ಸಮಾಜದ ಬಾಂಧವರ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಬಸವರಾಜ ತುಳಿ, ಗೌರವಾಧ್ಯಕ್ಷರಾದಂತಹ MA ಪಾಟೀಲ್, ಮಹಿಳಾ ಘಟಕದ ಅಧ್ಯಕ್ಷರಾದ ಬಸಮ್ಮ ಗಂಗಾಧರ್, ಬ್ಯಾಲವನಸಿ ಸೇರಿದಂತೆ ತಾಲೂಕಿನ ವಿವಿಧ ಲಿಂಗಾಯತ ಪಂಚಮಸಾಲಿ ಸಂಘದ ವಿವಿಧ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಬಸವರಾಜ ನಾವಲಗುಂದ್, ಶಿರಹಟ್ಟಿ. ಹರ ಹರ ಮಹಾದೇವ್. ಜೈ ಚೆನ್ನಮ್ಮ, ಜೈ ಜೈ ಚೆನ್ನಮ್ಮ, ಜೈ ಚೆನ್ನಮ್ಮ, ಜೈ ಜೈ ಚೆನ್ನಮ್ಮ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಬೆಂಗಳೂರು ಹಾಗೂ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಕ್ಷೇತ್ರ ಹರಿಹರ ಇವರ ಆದಿಯಾಗಿ ಶಿರಹಟ್ಟಿ ತಾಲೂಕು ಘಟಕದ ವತಿಯಿಂದ ಇವತ್ತಿನ ದಿವಸ ಕೊಂಚಿಗೇರಿ ಗ್ರಾಮದಲ್ಲಿ, ಕೊಕ್ಕರುಂದಿ ಗ್ರಾಮದಲ್ಲಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆ 2025ರ ಬಗ್ಗೆ ಮನೆ ಮನೆಗೆ ಹೋಗಿ ಆ ಜಾತಿ ಜನಗಣತಿಯ ನಮ್ಮ ಸಮಾಜ ಬಾಂಧವರು ಯಾವುದನ್ನು ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ಕೊಕ್ಕರುಂದಿ ಗ್ರಾಮದಲ್ಲಿ ನಮ್ಮ ಶ್ರೀಕಾಂತ್ ಗೌಡ್ರು ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇವತ್ತಿನ ದಿವಸ ನಾವು ಈ ಒಂದು 2025 ಈ ಜಾತಿ ಜನಗಣತಿಯಲ್ಲಿ ನಾವು ಏನಂತ ನಮೂದನೆ ಮಾಡಬೇಕು ಅನ್ನೋದರ ಬಗ್ಗೆ ನಮಗೆ ರಾಜ್ಯ ಸಂಘ ಆಗಿರ್ಬೋದು ಹಾಗೂ ಹರಕ್ಷೇತ್ರ ಹರಿಹರ ಪೀಠದ ಪೀಠಾಧ್ಯಕ್ಷರಾದಂಥ ಶ್ರೀ ವಚನಾನಂದ ಮಹಾಸ್ವಾಮಿಗಳವರ ಒಂದು ಆದೇಶದ ಮೇರೆಗೆ ನಮ್ಮ ಒಂದು ಧರ್ಮದ ಕಾಲಮಿನಲ್ಲಿ ಹಿಂದೂ ಅಂತ, ಜಾತಿಯ ಒಂದು ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ, ಅದರ ಒಂದು ಕ್ರಮ ಸಂಖ್ಯೆ A0868 ಈ ರೀತಿ ಇರುತ್ತದೆ. ಇದನ್ನು ನೀವು ಎಲ್ಲರೂ ಕೂಡ ಈ ಒಂದು ಜಾತಿ ಜನಗಣತಿಗೆ ಬಂದಾಗ ಈ ಒಂದು ಕೋಡನ್ನು, ಈ ಒಂದು ಧರ್ಮ ಹಿಂದೂ ಅನ್ನೋದನ್ನು, ಜಾತಿ ಲಿಂಗಾಯತ ಪಂಚಮಸಾಲಿ ಅನ್ನೋದನ್ನು ನಮೂದನೆ ಮಾಡಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಬಂಧುಗಳು, ಯಾಕೆ ಅಂತಂದರೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜ ಬಹಳ ಒಂದು ತುಳಿತಕ್ಕೆ ಒಳಗಾಗಿದೆ. ಇವತ್ತಿನ ದಿವಸ ಯಾರ್ಯಾರೋ ರಾಜಕಾರಣಿಗಳು ಈ ಒಂದು ಜಾತಿಯನ್ನು ಒಡೆದು ಛಿದ್ರ ಮಾಡಿ ಪಂಚಮಸಾಲಿಯರನ್ನ ಮೂಲ ಗುಂಪು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗೈತಿ. ಇಂಥದ್ರೊಳಗೆ ನಾವು ಈ ಒಂದು
ಸುವರ್ಣಾವಕಾಶ ಅಂತ ನಾವು ಅನ್ಕೋಬಹುದು. ಯಾಕಂತಂದ್ರೆ ಹೆಚ್ಚು ಕಡಿಮೆ 94-95ರಲ್ಲಿ ಈ ಒಂದು ಜಾತಿ ಜನಗಣತಿ ಆಗಿತ್ತು. ಅದು ಬಿಟ್ಟರೆ ಈಗ ಒಂದು ಜಾತಿ ಜನಗಣತಿ ಆಗದೈತಿ. ಈ ಜಾತಿ ಜನಗಣತಿಯಲ್ಲಿ ನಮ್ಮ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೊಂದು ತೋರಿಸ್ಕೊಡುವಂತ ಒಂದು ಸಂದರ್ಭ. ಅದರ ಜೊತೆಗಿನ ನಮ್ಮ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ನ್ಯಾಯಯುತವಾಗಿ, ರಾಜಕೀಯವಾಗಿ ನಮಗೆ ಅನುಕೂಲ ಆಗ್ಬೇಕಂತಂದ್ರೆ ನಾವು ಈಗೇನು ಸಮೀಕ್ಷೆಯಲ್ಲಿ ಬಂದಾರಲ್ಲ, ಈ ಸಮೀಕ್ಷೆಯಲ್ಲಿ ಧರ್ಮದ ಕಾಲಮಲ್ಲಿ, ಹಿಂದೂ ಜಾತಿಯ ಕಾಲಮಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಂದು ನಮೂದನೆ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಮುಂದೊಂದು ನಿರ್ಮಾಣದೊಳಗೆ ನಮ್ಮ ಸಮಾಜ ಬಹಳ ಒಂದು ತುರ್ತಕ್ಕೆ ಒಳಗಾಗತ್ತಂತ ಹೇಳ್ತಾ, ಈ ಒಂದು ಸುವರ್ಣಾವಕಾಶ, ಇಂಥ ಅವಕಾಶ ನಾವು ನಿಜವಾಗ್ಲೂ ಸಮಾಜದ ಈ ಒಂದು ಪಂಚಮಸಾಲಿ ಸಮಾಜದಲ್ಲಿ ಆಗಿರ್ಬೋದು, ಹಿಂದೂ ಧರ್ಮದಲ್ಲಿ ಆಗಿರ್ಬೋದು, ನಾವೇನು ಹುಟ್ಟಿವಲ್ಲ ಅದರ ಒಂದು ಋಣವನ್ನು ತೀರಿಸುವಂತ ಒಂದು ಸಮಯ ನಮಗೆ ಒದಗಿ ಬಂದಿದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಈ ಕೊಕ್ಕರುಂದಿ ಗ್ರಾಮದ ಹಿರಿಯರಲ್ಲಿ, ಯುವಕರಲ್ಲಿ, ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಂತೀನಿ. ಈಗಿರ್ತಕ್ಕಂಥ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಒಕ್ಕಲಿನಿಂದ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ತಿಳಿ ಹೇಳಿ, ಈ ಒಂದು ಧರ್ಮದ ಒಂದು ಕಾಲಂನಲ್ಲಿ ಹಿಂದೂ ಜಾತಿಯ ಒಂದು ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಇದರ ಕ್ರಮ ಸಂಖ್ಯೆ A086 ಅನ್ನ ನಮೂದಿಸಬೇಕು ಅಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಮಾತನಾಡಿದ ಅವಕಾಶ ಮಾಡಿಕೊಡುತ್ತೇನೆ. ನಗರದ ಪಶು ಆಸ್ಪತ್ರೆಯಲ್ಲಿ ವಿಶ್ವ ರೇಬೀಸ್ ನಿಯಂತ್ರಣ ದಿನಾಚರಣೆಯನ್ನು ಭಾನುವಾರ ಆಚರಣೆ ಮಾಡಲಾಯಿತು. ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಾರುತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸಾಕು ಪ್ರಾಣಿಗಳಿಗೆ ಕಾಲಕಾಲಕ್ಕೆ ಲಸಿಕೆ ಹಾಕಿಸುವುದರಿಂದ ಪ್ರಾಣಿಗಳು ಮನುಷ್ಯನಿಗೆ ಕಚ್ಚಿದ್ರೂ ಸಹ ಅಪಾಯದ ಪ್ರಮಾಣ ಕಡಿಮೆ ಇರುತ್ತದೆ. ಮನೆಯಲ್ಲಿನ ಸಾಕು ನಾಯಿ ಬೆಕ್ಕುಗಳಿಗೆ ಕಡ್ಡಾಯವಾಗಿ ರೇಬೀಸ್ ಚುಚ್ಚುಮದ್ದನ್ನು ಹಾಕಿಸಬೇಕು. ಇಲ್ಲವಾದಲ್ಲಿ ಅವು ಕಚ್ಚಿದರೂ ಪರಿಚಿತರೂ ಸಹ ಅಪಾಯದ ಸಾಧ್ಯತೆ ಹೆಚ್ಚಾಗುತ್ತದೆ. ರೇಬೀಸ್ಗೆ ಒಳಗಾದವರು ನೀರನ್ನು ನೋಡಿದ್ರೂ ಸಹ ಭಯಪಡ್ತಾರೆ, ಬಾಯಿಯಲ್ಲಿ ಜೊಲ್ಲು ಸುರಿಸುತ್ತಾರೆ, ಆಹಾರ ನುಂಗಲು ಕಷ್ಟಪಡ್ತಾರೆ. ಇಂತಹ ಪ್ರಾಣಾಂತಿಕವಾದಂತಹ ಕಾಯಿಲೆ ಬಗ್ಗೆ ಎಚ್ಚರದಿಂದಿರಬೇಕು. ಪ್ರಮುಖವಾಗಿ ಮನೆಯಲ್ಲಿರುವ ಮಕ್ಕಳು ತೊಂದರೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಬಗ್ಗೆ ಪೋಷಕರು ಹೆಚ್ಚು ಗಮನ ಹರಿಸಬೇಕು. ಇಂದು ವಿಶ್ವ ರೇಬೀಸ್ ನಿಯಂತ್ರಣ ದಿನಾಚರಣೆಯ ಪ್ರಯುಕ್ತ ನಾಯಿ, ಬೆಕ್ಕು ಮುಂತಾದ ಸಾಕು ಪ್ರಾಣಿಗಳಿಗೆ ಉಚಿತವಾಗಿ ರೇಬೀಸ್ ಚುಚ್ಚುಮದ್ದನ್ನು ನೀಡಲಾಗ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಕಂಠ ರಾಮು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ರು. ಗೌರಿಬಿದನೂರು ವರದಿಗಾರರು ಧನಂಜಯ ಎಚ್ಪಿ. ಧಾರವಾಡದಲ್ಲಿ ಮಾಜಿ ಸೈನಿಕನ ಮೇಲೆ ಹಲ್ಲೆ, ಪೊಲೀಸರಿಂದ ಮನಸ್ಸು ಇಚ್ಛೆ ಹಲ್ಲೆ. ಸೈನಿಕ ಹೆಸರಿನ ಮೇಲೆ ಮೆಸ್ ನಡೆಸುವ ಮಾಜಿ ಸೈನಿಕನೊಬ್ಬನ ಮೇಲೆ ಪೊಲೀಸರು ಮನಸ್ಸು ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ಭಾನುವಾರ ಧಾರವಾಡದಲ್ಲಿ ನಡೆದಿದೆ. ಧಾರವಾಡದ ಸಪ್ತಾಪುರದ ಸ್ವಾಮಿ ವಿವೇಕಾನಂದ ಸರ್ಕಲ್ ಬಳಿಯ ಡಾಲ್ಫಿನ್ ಹೋಟೆಲ್ ಪಕ್ಕದಲ್ಲೇ ಇರುವ ಸೈನಿಕ ಮೆಸ್ನಲ್ಲಿ ಈ ಘಟನೆ ನಡೆದಿದೆ. ಮೆಸ್ ನಡೆಸುವ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಎಂಬುವವರ ಮೇಲೆಯೇ 4-5 ಜನ ಪೊಲೀಸರು ಹಾಗೂ ಓರ್ವ ಎಎಸ್ಐ ಸೇರಿಕೊಂಡು ಹೆಲ್ಮೆಟ್, ಲಾಠಿ ಸೇರಿದಂತೆ ಇತರ ವಸ್ತುಗಳಿಂದ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಪರಿಣಾಮ ಮಾಜಿ ಸೈನಿಕ ರಾಮಪ್ಪ ತೀವ್ರವಾಗಿ ಗಾಯಗೊಂಡು ಇದೀಗ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಭಾನುವಾರ ರಾತ್ರಿ 11 ಗಂಟೆ ಸರಿಸುಮಾರಿಗೆ ಮೆಸ್ನಲ್ಲಿ ಊಟ ಮಾಡಲು ರಾಮಪ್ಪ ಹಾಗೂ ಇತರರು ಕುಳಿತಿದ್ದ ವೇಳೆ ಅಲ್ಲಿಗೆ ಬಂದ ಪೊಲೀಸರು ಮೆಸ್ ಇನ್ನೂ ಏಕೆ ಬಂದ್ ಮಾಡಿಲ್ಲ ಎಂದು ಏಕಾಏಕಿ ರಾಮಪ್ಪನ ಕೊರಳು ಪಟ್ಟಿ ಹಿಡಿದರು. ಮಾತಿಗೆ ಮಾತು ಬೆಳೆದು ಪೊಲೀಸರು ರಾಮಪ್ಪನ ಮೇಲೆ ಹೆಲ್ಮೆಟ್, ಬಡಿಗೆಯಿಂದ ಹಲ್ಲೆ ನಡೆಸಿದರು. ಬೂಟುಗಾಲಿನಿಂದ ಎದೆಗೆ ಒದ್ದರು. ರಾಮಪ್ಪನ ಹೆಂಡತಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಂತೆ. ಈ ಎಲ್ಲಾ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಬಾರದು ಎಂದು ಕ್ಯಾಮೆರಾಗಳನ್ನ ಕಿತ್ತೊಗೆದು ಹಲ್ಲೆ ಮಾಡಿರುವ ಆರೋಪವು ಕೇಳಿಬಂದಿದೆ. ಅಲ್ಲದೆ ಪೊಲೀಸರು ಮದ್ಯಪಾನ ಮಾಡಿಯೇ ಅಲ್ಲಿಗೆ ಬಂದಿದ್ದರು ಎಂದು ಹೇಳಲಾಗುತ್ತಿದೆ. ಈ ಘಟನೆ ನಡೆದ ಬಳಿಕ ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಕೂಡ ಭೇಟಿ ನೀಡಿ ಮಾಜಿ ಸೈನಿಕ ರಾಮಪ್ಪನಿಗೆ ತೀವ್ರ ರಕ್ತಸ್ರಾವವಾಗುತ್ತಿದ್ದರೂ ಅವರನ್ನ ಆಸ್ಪತ್ರೆಗೆ ದಾಖಲಿಸಲು ಅವಕಾಶ ಕೊಡದೆ ಪೊಲೀಸರು ಮೆಸ್ನಲ್ಲೇ ಇಟ್ಟುಕೊಂಡಿದ್ದರು. ನಂತರ ವಕೀಲರ ಸಹಾಯದಿಂದ ರಾಮಪ್ಪನನ್ನ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಆನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ಗೆ ದಾಖಲು ಮಾಡಲಾಗಿದೆಯಂತೆ. ಈ ಘಟನೆ ಸಂಬಂಧ ರಾಮಪ್ಪ ಸಂಬಂಧಿಗಳು ಉಪನಗರ ಠಾಣೆಯಲ್ಲಿ ದೂರು ಸಹ ನೀಡಿದ್ದಾರೆ. ಮೆಸ್ ಬಂದ್ ಮಾಡದೇ ಇದ್ದರೆ ಸಹನೆಯಿಂದ ತಿಳಿ ಹೇಳಬೇಕಿದ್ದ ಪೊಲೀಸರೇ ರೌಡಿಗಳಂತೆ ವರ್ತಿಸಿದ್ದಾರೆ. ಈ ವಿಡಿಯೋ ಮೊಬೈಲ್ನಲ್ಲೂ ಸೆರೆಯಾಗಿದೆ. ಸಮಾಜಘಾತುಕ ಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿರುವ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಪೊಲೀಸರ ಈ ವರ್ತನೆಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ, ಧಾರವಾಡ.
ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಗೇಟ್ ಬಿದ್ದು ಬಾಲಕನ ಕಾಲಿಗೆ ಗಂಭೀರ ಗಾಯ. ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಗೇಟ್ ಬಿದ್ದು ಬಾಲಕನ ಕಾಲಿಗೆ ಗಂಭೀರ ಗಾಯವಾಗಿದೆ. ಭಾನುವಾರ ಬೆಳಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವೀಕ್ಷಣೆಗೆ ಬಂದಿದ್ದ ಸಂದರ್ಭದಲ್ಲಿ ಲಕ್ಷ್ಮೀ ಕ್ಯಾಂಪಿನ ಸಮರ್ಥ ಅಮರಪ್ಪ ವಯಸ್ಸು 16 ಆಸ್ಪತ್ರೆಯ ಗೇಟ್ ತೆಗೆದು ಒಳಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಬಾಲಕನ ಮೇಲೆ ಬಿದ್ದಿದೆ. ತಕ್ಷಣವೇ ಸ್ಥಳದಲ್ಲಿದ್ದ ಸಾರ್ವಜನಿಕರು ಗೇಟ್ ಮೇಲೆತ್ತಿ ಬಾಲಕನನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ. ಇದರಿಂದ ಬಾಲಕನ ಮೊಣಕಾಲಿನ ಮೂಳೆ ಮುರಿದಿದೆ. ಕೂಡಲೇ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಲಾಯಿತು. ಬಾಲಕನಿಗೆ ತಂದೆ ತಾಯಿ ಇಲ್ಲದಿರುವುದರಿಂದ ಸೋದರ ಮಾವನ ಮನೆಯಲ್ಲಿ ಆಶ್ರಯ ಪಡೆಯುತ್ತಿದ್ದನು ಎಂದು ಹೇಳಲಾಗುತ್ತಿದೆ. ಶನಿವಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರಿಂದ ಉದ್ಘಾಟನೆಗೊಂಡಿದ್ದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಗೇಟ್ ಮರುದಿನವೇ ಮುರಿದು ಬಾಲಕನ ಮೇಲೆ ಬಿದ್ದಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಾರೆ ಸರ್ಕಾರದ ನಿರ್ಲಕ್ಷ್ಯ, ನಿರ್ವಹಣಾ ಕೊರತೆ ಹಾಗೂ ಜವಾಬ್ದಾರಿಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಅಮಾಯಕ ಹುಡುಗನ ಕಾಲು ಮುರಿದುಕೊಂಡಿರುವುದು ನೋವಿನ ಸಂಗತಿಯಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ವೆಂಕಟೇಶ್ ನಾಯಕಿ, ಸಿಂಧನೂರು. ಪೊಲೀಸರು ನಮ್ಮೊಂದಿಗೆ ರಾಕ್ಷಸರಂತೆ ನಡೆದುಕೊಂಡಿದ್ದಾರೆ. ಗಾಯಾಳು ಮಾಜಿ ಸೈನಿಕ ರಾಮಪ್ಪ. ಹೌದು, ಹುಬ್ಬಳ್ಳಿಯ ಪೊಲೀಸರು ಹಣಕ್ಕೆ ಬೇಡಿಕೆ ಇಡುತ್ತಾ ಬಂದಿದ್ರು. ವಾರಕ್ಕೆ 4,000 ರಿಂದ 5,000 ರೂಪಾಯಿ ಕೊಡಬೇಕೆಂದು ಕಿರುಕುಳ ನೀಡುತ್ತಿದ್ರು. ಆದರೆ ಕಳೆದ ದಿನ ಬಂದು ಪೊಲೀಸರು ನಮ್ಮೊಂದಿಗೆ ರಾಕ್ಷಸ ರೀತಿಯಲ್ಲಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಮಾಜಿ ಸೈನಿಕ ರಾಮಪ್ಪ ತಮ್ಮ ಮೇಲೆ ಪೊಲೀಸರಿಂದ ಹಲ್ಲೆಯಾದ ಕುರಿತು ಎಳೆಯಾಗಿ ಬೆಚ್ಚಿಟ್ರು. ಹುಬ್ಬಳ್ಳಿಯ ಕೆಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಸೈನಿಕ ರಾಮಪ್ಪ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಫೋನ್ ಕರೆ ಮೂಲಕ ಹಲವು ಬಾರಿ ನನಗೆ ಕಿರುಕುಳ ನೀಡುತ್ತಿದ್ರು. ಕಳೆದ ದಿನ ಮೆಸ್ ಕ್ಲೋಸ್ ಮಾಡಿಕೊಂಡು ಒಳಗೆ ಫ್ಯಾಮಿಲಿ ಅವರೆಲ್ಲರೂ ಊಟ ಮಾಡ್ತಿದ್ವಿ. ಈ ವೇಳೆ ಏಕಾಏಕಿ ಮೆಸ್ ಒಳಗಡೆ ಪೊಲೀಸರು ಬಾಯಿಗೆ ಬಂದಂಗೆ ಬೈದಾಡುತ್ತಲೇ ಒಳಗೆ ನುಗ್ಗಿ ಬಂದರು. ವಿದ್ಯಾರ್ಥಿಗಳಿಗೆ ಉತ್ತಮ ಆಹಾರ ನೀಡುವ ಉದ್ದೇಶದಿಂದ ಮೆಸ್ ಮಾಡಿದ್ದೇನೆ. ಆದರೆ ಪೊಲೀಸರು ನೀನು ನಮಗೆ ವಾರ ಹಣ ನೀಡಬೇಕು, ಯಾಕೆ ಕೊಡ್ತಿಲ್ಲ? ಅದಕ್ಕೆ ನಾನು ನಿಯತ್ತಿನಿಂದ ದುಡಿಮೆ ಮಾಡ್ತಿದ್ದೇನೆ ಸರ್, ಉಳಿದ ಸ್ವಲ್ಪ ಹಣದಲ್ಲಿ ಬಡವರಿಗೆ ಸಹಾಯ ಮಾಡ್ತೇನೆ ಅಂತಿದ್ದೆ. ಕಳೆದ ದಿನ 3 ಜನರು ಪೊಲೀಸರು ಏಕಾಏಕಿ ಒಳಗೆ ಬಂದು ಮನಸ್ಸು ಇಚ್ಛೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕುಡಿದು ಬಂದು ನಮ್ಮ ಮೇಲೆ ಸಿಂಗಲ್ ಸ್ಟಾರ್ ಆ್ಯಂಡ್ 3 ಸ್ಟಾರ್ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ನಾನು ಮೂರ್ಛೆ ಹೋಗಿ ಬಿದ್ದರು. ಇನ್ಸ್ಪೆಕ್ಟರ್ ಸಾಯಿ ನೀನು ಎಂದು ಅಂತಿದ್ರು. ಮೆಸ್ನಲ್ಲಿದ್ದ CCTVಗಳನ್ನು ಒಡೆದು ಹಾಕಿದ್ದಾರೆ. ಯಾವುದೇ ದಾಖಲೆಗಳು ಸಿಗಬಾರದೆಂದು ನನ್ನ ಫೋನ್ ಸಹಿತ ಕಿಸಿದುಕೊಂಡು ಹೋಗಿದ್ದಾರೆ ಎಂದು ದೂರಿದ್ದಾರೆ. ನ್ಯೂಸ್ ರಿಪೋರ್ಟ್ ಸಂತೋಷ್ ಮೇಧಾ, ಧಾರವಾಡ. ಮೆಸ್ ಓಪನ್ ಮಾಡೋಂಗೆ ಇನ್ನೇ ಮಾಡಿದ್ರಿ ಸರ್. ನಮ್ಮ ಮೆಸ್ ಐತ್ರಿ ಸರ್. ನಾನು ಇಲ್ಲಿ ಲಾ ಸ್ಟೂಡೆಂಟ್ ಲಾ ಸಲುವಾಗಿ ಬಂದಿದ್ದೆ. ಮಾಜಿ ಸೈನಿಕ ರೀ. 18 ವರ್ಷ ಮುಗಿಸಿ ಇಲ್ಲಿ ಬಂದು ಏನೋ ಹುಡುಗರಿಗೆ ಒಂದು ಸ್ವಲ್ಪ ಸೋಡಾ ಆದಿದ್ದಾದ ಏನೂ ಇಲ್ದ ಒಳ್ಳೆ ಊಟ ಸಲುವಾಗಿ ನಾನು ಹುಡುಗರಿಗೆ ಸ್ವಲ್ಪ ಇದು ಮಾಡಿದ್ದೆ ಸರ್. ಮೆಸ್ ಮಾಡೋಕ್ಕೆ ಮಾಡಿದ್ದೆ ಸರ್. ಅದರಲ್ಲಿ ಪೊಲೀಸರ ದಬ್ಬಾಳಿಕೆ ಸರ್. ನನಗೆ 4,000 5,000 ಕೊಡು ಪ್ರತಿದಿನ. ಆಮೇಲೆ ನಾವು ಏನಾರದು ಒಂದು ರೆಸಿಟಿ ಕೊಟ್ಟರೆ ದುಡ್ಡು ಕೊಡು ಅಂತ ಸರ್. ನಾನು ಹೇಳಿದೆ ಅದು ನಿಯತ್ತಿಂದ ದುಡ್ಡು ಹಾಕಿದರೆ ನಾವು ಒಳ್ಳೆ ಫುಡ್ ಕೊಟ್ಟರೆ ಉಳಿಯೋದಿಲ್ಲ ಸರ್, ಅಷ್ಟೊಂದು ಆಗೋದಿಲ್ಲ ನನ್ನ ಹತ್ರ, ರೆಂಟೆಲ್ಲ ಕೊಟ್ಟು ಉಳಿಯೋದಿಲ್ಲ ಅಂತಂದಾಗ ಇಲ್ಲ ನೀನು ಅದು ಇದು ಅಂತಿದ್ರು ಮೊದಲಿಂದ. ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ವಿ ಸರ್. ಇವಾಗ ನಿನ್ನೆ ಬಂದು ರಾತ್ರಿ ನಾವು ಊಟ ಮಾಡ್ತಿದ್ವಿ ಎಲ್ಲ ನಮ್ಮ ಮನೆಯವ್ರು, ನಾವು ಹುಡುಗರೆಲ್ಲ ಸಣ್ಣ ಮಕ್ಕಳು ಬಂದ್ ಮಾಡಿದ್ದೀನಿ. ಯಾಕೋ ಇನ್ನೂ ಯಾಕೆ ಸಿಕ್ಕಾಪಟ್ಟೆ ಹೊಲ್ಸಸ್ ಬೈದು ದುಡ್ಡು ಏನು ಕೇಳ್ತಿದ್ರು? ಮಾಡ್ತಾಯಿದ್ದೀನಿ, ನೀನು ದುಡ್ಡು ಬರ್ತೈತೆ ಕೊಡು ಅಂತ ಹಿಂಗೆ ಸರ್. ಗೊತ್ತಲ್ಲ ಸರ್ ಪೊಲೀಸರು ತಿಂಗಳಲ್ಲ ಸರ್. ತಿಂಗಳಾದರೆ ಏನಾರು ವಿಚಾರ ಮಾಡ್ಬೋದು ಸರ್. ವಾರದಲ್ಲಿ ಯಾವುದು ಎಲ್ಲರೂ ಕೊಡ್ತಾರೆ, ನೀನು ಯಾಕೆ ಕೊಡೋದಿಲ್ಲ ಅಂತಂದಾಗ ನಾನು ನಿಯತ್ತಿನ ದುಡಿತೀನಿ, ನನಗೆ ಯಾರು ದುಡ್ಡು ಕೊಡೋದಿಲ್ಲ. ಅದೇ ಬಂದು ದುಡ್ಡಲ್ಲಿ ನಾನು ಹುಡುಗರಿಗೆ ಕೊಡ್ತೀನಿ, ಸಮಾಜ ಸೇವೆಯಲ್ಲಿ ನಾನು ಬಡವ್ರಿಗೆ ಫ್ರೀಯಾಗಿ ಕೊಡ್ತೀನಿ, ಆಮೇಲೆ ವಯಸ್ಸಾದವ್ರಿಗೆ ಫ್ರೀಯಾಗಿ ಊಟ ಕೊಡ್ತೀನಿ. ಈಗ ಮಾಡಿ ನಡೀತಾಯಿತ್ತು ಸರ್. ಇವ್ರು ನಿನ್ನೆ ಬಂದು ಸಿಕ್ಕಾಪಟ್ಟೆ ಸೆರೆ ಕುಡಿದು ನೀನೇನೋ ಅದು ಇದು ಅಂತೇಳಿ ಅಂಗಡಿ ತಡವಾಗಿದ್ದಕ್ಕೇನೋ ಗಲಾಟೆ ಆಯಿತು ಅಂತ. ಹಾಂ ಸರ್, ಅಂಗಡಿ ತಡವಾಗಿದ್ದು ನಾವು ಲಾಕ್ ಮಾಡಿದ್ವಿ ಸರ್. ಅದು
ಒಳಗಡೆ ಎಲ್ಲ ಒಳಗಡೆ ಎಲ್ಲ ಲಾಕ್ ಮಾಡಿದ್ವಿ, ಒಳಗಡೆನೇ ಊಟ ಮಾಡ್ತಿದ್ವಿ ಸರ್. ಹುಡುಗರು, ನಮ್ಮ ಮಕ್ಕಳು, ನಮ್ಮ ಒಂದೆರಡು ಹುಡುಗರು ಸರ್. ಮೊದಲಿಗೆ ಸರ್ 3 ಜನ ಬಂದಿದ್ರು ಸರ್. ಇಲ್ಲ ಸರ್, ಅವ್ರ ನೇಮ್ ಪ್ಲೇಟ್ ಎಲ್ಲ ಕಾಣಿಸ್ಲಿಲ್ಲ. ಅವ್ರು ಬಂದ ತಕ್ಷಣ ಅವರು ಮುಖ ಅಷ್ಟೊಂದು. ನಿಮ್ಮ ಮೇಲೆ ಎಷ್ಟು ಜನ ಸರ್ ಸ್ಟಾರ್ಟಿಂಗ್ ಬಂದು ಅವ್ರು 3 ಜನ ಬಂದು ನಿಂತರು ಸರ್. ನೀನು ಇಲ್ಲೆಲ್ಲ ಹೋಗ್ಬೇಡ ಅಂತ, ಭಾಳ ಆಗೈತಿ, ಏನು ನನಗೆ ಆವಾಜ್ ಹಂಗೆ ಮಾಡ್ತೀವಿ ಅಂತೇಳಿ ಏನೂ ಮಾಡಿರಲಿಲ್ಲ. ಅವ್ರು ಬಂದು ಇವರು ಹೊಡೆದಾಗ ಅವ್ರು ಬಂದ ತಕ್ಷಣ ಅಲ್ಲೇ ಸಮೀಪದಲ್ಲಿದ್ದರು. ನಿನ್ನೆ ಅದು ಮ್ಯಾಚ್ ಇತ್ತಲ್ಲ ಸರ್, ಬಂದು ಅವರು ಹೊಡೆಯೋಕ್ಕೆ ಶುರು ಮಾಡಿದ್ರು. 3 ಸ್ಟಾರ್ದವರು, 2 ಸ್ಟಾರ್ ಅವರು, ASI ಅವರು ಎಲ್ಲ ಸಿಕ್ಕಾಪಟ್ಟೆ ಹೊಡೆದ್ರು. ಅದು ಪ್ರಜ್ಞೆ ಹೋಗಿ ಬಿದ್ದ ಮೇಲೂ ಕೂಡ ಇನ್ಸ್ಪೆಕ್ಟ್ರು ಸಾಯಿ ಮಗನ ಅಂತೇಳಿ ಒಂಥರ ನೀವು ಪೊಲೀಸರ ಮೇಲೆ ಹಲ್ಲೆ ಮಾಡ್ತೇನೋ ಅಂತೇಳಿ. ಅವರು ಕುಡಿಯೋಕೆ ಸಿಕ್ಕಾಪಟ್ಟೆ ಕುಡಿದಿದ್ದು ಸರ್. ಅವರು ಕುಡಿದು ನಿಲ್ಲಕ್ಕೆ ಬರ್ತಾಯಿಲ್ಲ ಸರ್. ಈಗ ಡ್ರಿಂಕ್ಸ್ ಮಾಡಿದ್ರಿ ಸರಿ ಅಲ್ಲ, ಏನೋ ಕೇಳಿದ್ರೆ ನಾನು ಅಲ್ಲೇ ಬಂದು ಮಾತಾಡ್ತೀನಿ ಅಂದರೆ ಇಲ್ಲ, ಡೈರೆಕ್ಟ್ ಎದ್ದು ಮೇಲೆ ಶರ್ಟ್ ಹಿಡ್ಕೊಂಡು ಗಚ್ಚಂಗೆ ನಂಗೆ ಇದು ಮಾಡ್ಕೊಂಡ್ಬಿಟ್ರಲ್ಲ. CCTV ಫುಟೇಜ್ ಎಲ್ಲ ಸರ್ ಡಿಸ್ಟ್ರಾಯ್ ಮಾಡಿದೆ. ಫೋನ್ ಎಲ್ಲ ಇದು ಮಾಡ್ಯಾರ. ಅಲ್ಲಿ ಹುಡುಗಿಯರಿದ್ರು ಸರ್, ಹುಡುಗಿಯರು ಬಂದ್ರೆ ಆಮೇಲೆ ನಮ್ಮ ಮಿಸ್ಸಸ್ಗೆ ಅವ್ರಿಗೆಲ್ಲ ಹೊಡೆಯೋಕ್ಕೆ ಹೋಗೋದು, ಚೇರೆಲ್ಲ ಹೊಡೆದು ಹೋಗೋದು, ರಾಕ್ಷಸರ ಥರ ಸರ್. ನಾನು ಸಾಮಾನ್ಯ ಪ್ರಜೆಯಾಗಿನೇ ಮಾತಾಡಿದೆ ಸರ್ ಮೊದಲು. ನೆಕ್ಸ್ಟ್ ಸರ್ಮೇನೋ ನಿನ್ನ ಗಮ್ಮಂಡ ಇತ್ತು, ಅದು ಇದು ಮಗನ ಹೊಲಸು ಮಾಜಿ ಸೈನಿಕರನ್ನು ಗೊತ್ತಿದ್ದು ಅಲ್ಲೇ ಗೊತ್ತು ಸರ್. ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಯಾರು ಅಥಾರಿಟಿ ಕೊಟ್ಟರು ನಿಮಗಿಲ್ಲ, ಇದು ಬ್ಯಾನರ್ ಹಾಕಿದೆಯಲ್ಲ ಸೈನಿಕರದು. ನಾನು ಒಳ್ಳೆ ಕೆಲಸ ಮಾಡೋದು ಯಾಕೆ ಅಂತ ನಾನು ಸರ್, ಒಳ್ಳೆ ಕೆಲಸ ಮಾಡೋದು ನಾನು ಕೊಡ್ತಾಯಿದ್ದೀನಿ ಅಂತ ಹೇಳಿದೆ. ಅದರಿಂದ ಏನಾದ್ರು ಸೇವೆ ಆಗ್ತಾಯಿದೆ, ಸೇವೆ ಮಾಡ್ತಾಯಿದ್ದೀನಿ, ನಿಮ್ಮ ಸೇವೆಗೆ ಬಿಡು, ಒಂಥರ ನನಗೆ ನೀವೆಲ್ಲ ನಮ್ಗೆ ದೊಗ್ಗಬೇಕು ಅದು ಇದು ಅಂತಾರೆ ಸರ್. ತಮ್ಮ ಹೆಸರು? ರಾಮ್ ನಿಪಾನಿ ಅಂತ ಸರ್. ನಾಯಕನಹಟ್ಟಿ ಪಟ್ಟಣದಲ್ಲಿ ಚನ್ನಬಸಯ್ಯನಹಟ್ಟಿ ಬಳಿ 2 ಕಾರುಗಳ ನಡುವೆ ಭೀಕರ ಅಪಘಾತ ನಡೆದು 8 ಮಂದಿ ಗಾಯಗೊಂಡ ಘಟನೆ ನಡೆದಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಚನ್ನಬಸಯ್ಯನಹಟ್ಟಿ ಇದಾಗಿದ್ದು, ಗ್ರಾಮದ ಬಳಿ ಘಟನೆ ನಡೆದಿದ್ದು 8 ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದು, ಗಾಯಾಳುಗಳನ್ನು ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಕಲ್ಲೇದೇವರಾಪುರ ಬಸಪ್ಪನಹಟ್ಟಿ ಗ್ರಾಮದ ಕುಟುಂಬವೊಂದು ಬಾಡಿಗೆ ಕಾರು ಪಡೆದು ಓಪನಹಳ್ಳಿ ಗ್ರಾಮದ ದೇವಸ್ಥಾನಕ್ಕೆ ಹೊರಟಿದ್ರು. ಇನ್ನು ಕಾರು ಚನ್ನಬಸಯ್ಯನಹಟ್ಟಿ ಗ್ರಾಮದ ಬಳಿ ಬಂದಾಗ ಎದುರಿನಿಂದ ಬಂದ ಇನ್ನೊಂದು ಕಾರು ಡಿಕ್ಕಿ ಹೊಡೆದಿದೆ. 2 ಕಾರುಗಳು ಮುಖಾಮುಖಿ ಡಿಕ್ಕಿ ಹೊಡೆದು 2 ಕಾರುಗಳು ಕೂಡ ಜಖಂಗೊಂಡಿವೆ. 2 ಕಾರುಗಳಲ್ಲಿ ಇದ್ದಂತಹ 11 ಜನರ ಪೈಕಿ 8 ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದು, ಸ್ಥಳೀಯರು ಉಪಚರಿಸಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆಂದು ಆಂಬ್ಯುಲೆನ್ಸ್ ಮೂಲಕ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳಿಗೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ನಾಯಕನಹಟ್ಟಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು, ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ರಿಪೋರ್ಟ್ ಹರೀಶ್, ನಾಯಕನಹಟ್ಟಿ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡ.